ಯಾಕಪ್ಪ ಅಂದ್ರೆ ನಿನ್ನ ಮೊಬೈಲ್ದ ಫುಲ್ ಆಕ್ಸಸ್ ನನ್ನ ಕಡೆ ಇತ್ತು. ಅದೊಂದಿದ್ರೆ ಸಾಕು, ನಿಮ್ಮ ಮೊಬೈಲ್ ಪೂರ್ತಿ ಆಕ್ಸಸ್ ನನ್ನ ಕಡೆ ಇದ್ದಂಗ. ಸೃಷ್ಟಿ, ಏನು ನೆನಪೈತಿ? ನಾನು ನಿನಗೆ ಕೆಲವೊಂದ್ಸಲ ಕಾಲ್ ಮಾಡ್ತಿದ್ನಿ. ಹಲೋ, ಎಲ್ಲಿದಿ? ಮನ್ಯಾಗದೀನಿ. ಲೊಕೇಶನ್ ಕಳಿಸ್ನಿಂದ. ಹಾ, ಕಳಿಸ್ತೀನಿ. ಕೊಲ್ಲುವುದಾದರೆ ಕೊಂದು ಕಳ್ಸೀನಿ ನೋಡು. ಹೀಗೆ ಕಾಡಬೇಡ. ಓಕೆ, ಆಯ್ತು. ಸರಿ. ಹೃದಯವಿದು ನೀ ಸುಟ್ಟು ಹಾಕಬೇಡ. ಕೊಲ್ಲುವುದಾದರೆ ಕೊಂದು ಬಿಡು ನೀ ಹೀಗೆ ಹಲೋ ಹಲೋ, ಏನ್ ಮಾಡತ್ತಿ? ಇಷ್ಟೊತ್ನಾಗ ಏನ್ ಮಾಡ್ತಾರು? ಮಲ್ಕೊಂಡಿನಿ. ಆಯ್ತಾಯ್ತು, ಮಕ್ಕೋ. ಕಾಲ್ ವೇಟಿಂಗ್ ಬರ್ತೈತೇನಂತ ನೋಡಕ್ ಹಚ್ಚೇನ. ಮಕ್ಕೋರ. ಸರಿ. ಮನಸ್ಸೇ ನೀ ತಪ್ಪು ಮಾಡಿಬಿಟ್ಟೆ. ವಾಟ್ಸಪ್ ಕಾಲ್ ಮಾಡ್ದಿ ಅಂತೇಳಿ ಉಳ್ಕೊಂಡಿವ್ ನೋಡು. ಇಲ್ಲ ಅಂದ್ರ ಇವತ್ತೊಂದ್ ದೊಡ್ಡ ಲಪಡಾನ ಆಗಿ ಹೋಗ್ಬಿಡ್ತಿತ್ತು. ಅವರು ಮೋಸ ಮಾಡಕತ್ತಾರ ಅನ್ನೋದು ನಮಗೆ ಗೊತ್ತಿರ್ತೈತಿ. ಆದರೂ ಸಾಚಾಗಳ ಹತ್ರ ನಾಟಕ ಮಾಡ್ತಾರಲ್ಲ, ಅದನ್ನು ನೋಡೋದ್ರೊಳಗಿರೋ ಮಜಾನ ಬೇರೆ. ನಾಕಿನ ಭಾಳ ಪ್ರೀತಿ ಮಾಡಿದ್ನಿ, ಅದಕ್ಕೆ ಭಾಳ ಪೊಸೆಸಿವ್ನೆಸ್ ಇರುತ್ತೆ. ಅದಕ್ಕಿಗೆ ಟಾರ್ಚರ್ ಅಂತ ಶುರು ಮಾಡಿ ಹೋಗ್ಬಿಡು. ಆದ್ರೆ ಒನ್ ಡೇ ಬರ್ತೈತಿ, ಆಕಿ ಮಾಡಿದ ತಪ್ಪುಗಳನ್ನ ಆಕಿ ಮುಂದಿಟ್ಟು ನೀ ಏನು ಮಾಡಿದಿ ಅಂತ ತೋರಿಸುವಂಥದ್ದು. ಹೆಂಗಿದ್ರು ನಮ್ಮ ಅಂತ್ಯಕ್ಕ ಬ್ರಹ್ಮಾಸ್ತ್ರ ಐತಲ್ಲ. ನೀ ನನಗೆ ಸ್ಕ್ರೀನ್ ಶಾಟ್ ಕಳಿಸಿದ್ದಿ, ಲೊಕೇಶನ್ ಕಳಿಸಿದ್ದಿ, ಎಲ್ಲಿದ್ದಿ ಅಂತೇಳಿ ಫೋಟೋ ಕಳಿಸ್ತಿದ್ದಿ. ಅಷ್ಟೇ ಯಾಕ, ರಾತ್ರಿ ಕಾಲ್ ಮಾಡಿದಾಗ ನಿನ್ನ ಮೊಬೈಲ್ ವೇಟಿಂಗೂ ಬರ್ತಿದ್ದಿಲ್ಲ. ನಿನ್ನ ಶಾನ್ಯಾತನ್ನ ಭಾಳ ಚಂದ ಯೂಸ್ ಮಾಡ್ಕೊಂಡಿ. ಅದ್ರ ಮರ್ತಿದ್ದಿ ನಿನ್ನ ಮುಂದಿರೋವ ಈ ವಿಕ್ರಮ್ ಅಂತೇಳಿ. ಅಪ್ಪಿ, ನೀ ಎಷ್ಟ ಶಾನ್ಯಾತನ ಯೂಸ್ ಮಾಡಿದ್ರು ಅದಕ್ಕಿಂತ ಒಂದು ಸ್ಟೆಪ್ ಮುಂದಿರ್ತೀನಿ ನಾನು. ಅದೇನೋ ಸಿನಿಮಾದ ಡೈಲಾಗ್ ಹೇಳ್ತಾರಲ್ಲ, ನಾವು ರೌಡಿಸಮ್ನ ಬಿಟ್ಟಿರ್ಬೋದು ಆದ್ರೆ ಮರ್ತಿಲ್ಲ ಅಂತೇಳಿ. ಹಂಗ ಸೃಷ್ಟಿ, ನನ್ನನ್ನು ಪಡ್ಕೋಬೇಕಂತ ನೀ ಇಷ್ಟೆಲ್ಲ ಪ್ರಯತ್ನ ಮಾಡತ್ತಿ. ನನ್ನ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿನಗೆ. ನಾನಾಗೆ ಬಂದು ನಿನಗೆ ಸಿಕ್ಕಿದ್ನಿ, ಆದ್ರೆ ನೀನು ನನ್ನ ಕಳ್ಕೊಂಡಿ. ಮತ್ತಿದ್ರ ಅವಶ್ಯಕತೆ? ನನ್ನ ಮನಸ್ಸೇ ನೀ ತಪ್ಪು ಮಾಡಿಬಿಟ್ಟಿ.